ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಸನಾತನ ಕಥನದ ಈ ಒಂದು ಎಪಿಸೋಡ್ ಅನ್ನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಸಹ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯ. ಶಿವನ ಆಶೀರ್ವಾದ ಅನ್ನೋದು, ಆ ಶಿವ ತತ್ವ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಕಷ್ಟ ಬರುತ್ತೋ ಸುಖ ಬರುತ್ತೋ, ಆದ್ರೆ ನಾನು ಇದನ್ನ ಸ್ಟ್ಯಾಂಡ್ ಬೈ ಮಾಡ್ತೀನಿ, ನಾನು ಇದನ್ನ ದಾಟಿ ಹೋಗುವಂತಹ ತಾಕತ್ತಿಗೆ ನನ್ನನ್ನ ನಾನು ಬೆಳೆಸ್ಕೊಳ್ತೀನಿ ಅನ್ನುವಂತಹ ಆತ್ಮಸ್ಥೈರ್ಯ ಅನ್ನೋದು ಅವರಿಗೆ ಸಿಗಲಿ ಅಂತ ನಾನು ಹಾರೈಸ್ತಾ, ಈ ಒಂದು ವರ್ಷ ಅಂದ್ರೆ 2026ರ ಮಹಾಶಿವರಾತ್ರಿ ಅನ್ನುವಂಥದ್ದು ನನ್ನ ಪಾಲಿಗೆ ಭಯಂಕರ ಅಂತಂದ್ರೆ ಭಯಂಕರ ವಿಚಾರಗಳಲ್ಲೂ ಸೇರಿದ ಹಾಗೆ ಅತ್ಯಂತ ವಿಶೇಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಅದರಲ್ಲಿ ಒಂದು ವಿಶೇಷ ಏನು ಅನ್ನೋದನ್ನ ನೀವು ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಸೌಮ್ಯ ಕೃಷ್ಣ ಹೆಗ್ಡೆಯಲ್ಲಿ ನೋಡ್ತೀರಾ, ಸದ್ಯದಲ್ಲೇ ನೋಡ್ತೀರಾ ಏನು ಒಂದು ವಿಶೇಷ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ನಾನು ಶಿವನಿಗೆ ಸಂಬಂಧಪಟ್ಟಿರುವಂತಹ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಕಥೆಯನ್ನ ಹೇಳೋ ಬದಲಾಗಿ ಅದಕ್ಕಿಂತಲೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರವನ್ನ ಒಬ್ಬ ಶಿವಭಕ್ತೆಯಾಗಿ ಹಾಗೆ ಶಿವತತ್ವದ ಬಗ್ಗೆ ಆಸಕ್ತಿ ಇರುವಂತಹ ಒಬ್ಬ ಸಾಮಾನ್ಯ ಮನುಷ್ಯಳಾಗಿ, ಜೊತೆಗೆ ಆ ಕಾಸ್ಮಿಕ್ ಎನರ್ಜಿ ಅಂತ ಕರಿತೀರಿ, ಶಿವ ಅಂತ ಕರಿತೀರಿ, ಯು ಕಾಲ್ ವಾಟ್ ಎವರ್ ದ ನೇಮ್ ಯು ವಾಂಟ್ ಟು ಗಿವ್ ಇಟ್ ಟು, ಬಟ್ ಆ ಹೈಯೆಸ್ಟ್ ಫಾರ್ಮ್ ಆಫ್ ಎನರ್ಜಿ ಅನ್ನೋದು ಏನಿದೆ ಅಲ್ಲ, ಆ ಪರಮಾತ್ಮ ಅನ್ನೋದ್ರ ಒಂದು ಅಂಶವಾಗಿ ನಾವು ಏನನ್ನ ಮರೆತು ಬಿಟ್ಟು ಏನೇನೆಲ್ಲ ಮಂಗಾಟ ಮಾಡ್ತಾ ಇದ್ದೀವಿ ಅನ್ನೋದನ್ನ ಗಮನಿಸಿದ್ರೆ, ಸನಾತನ ಧರ್ಮ ಅನ್ನುವಂಥದ್ದು, ಹಿಂದುತ್ವ ಅನ್ನುವಂಥದ್ದು, ಶಿವ ಅನ್ನುವಂಥದ್ದು ಇದೆಲ್ಲದಕ್ಕೂ ಒಂದು ನಿಜವಾದ ಅರ್ಥವನ್ನ ತರುವಲ್ಲಿ ನನ್ನ ಒಂದು ಪುಟಾಣಿ ಪ್ರಯತ್ನ. ಅದನ್ನ ನಾನು ಈ ಒಂದು ವಿಡಿಯೋ ತುಣುಕನ್ನ ನಿಮ್ಮ ಮುಂದೆ ಇಡ್ತಾ ಮುಂದಿಂದನ್ನ ಹೇಳೋಕೆ ಇಷ್ಟಪಡ್ತೀನಿ. ಈ ವಿಡಿಯೋವನ್ನ ದಯವಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯ ಆಗಿ ಕೂತ್ಕೊಂಡು ನಿಮ್ಗೇನ್ ಅನಿಸುತ್ತೆ ಅನ್ನೋದನ್ನ ವಿಡಿಯೋ ನೋಡಿದ ತಕ್ಷಣ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ನನಗೆ ತಿಳಿಸಿ. ಮೊದಲು ಈ ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದಾಗ ನನಗೆ ಎಷ್ಟು ಬೇಜಾರಾಯ್ತು, ಎಷ್ಟು ಕೋಪ ಬಂತು. ಅಂಡ್ ಆ ಕೋಪ ಬಂದಿದ್ದಕ್ಕೆ ನನಗೆ ಖುಷಿ ಆಯ್ತು. ಯಾಕೆ ಅಂತಂದ್ರೆ ನೋಡಿ, ನಮ್ಮ ಶಿವಲಿಂಗದ ಬಗ್ಗೆ, ಅದರ ತತ್ವದ ಬಗ್ಗೆ ಬಹಳಷ್ಟು ಜನ ಹಿಂದೂ ಅಂತ ಅವ್ರನ್ನ ಯಾರು ಅವರು ಕರ್ಕೊಳ್ತಾರೆ, ನಾನ್ ದೊಡ್ಡ ಸನಾತನ ಧರ್ಮಿ ಅಂತ ಬಯೋದಲ್ಲಿ ಹಾಕೊಂಡಿರ್ತಾರೆ. ಅಂಥವರಿಗೆ ಶಿವನನ್ನ, ಆ ಶಿವತತ್ವವನ್ನ ಹೇಗೆ ಆರಾಧನೆ ಮಾಡಬೇಕು ಅನ್ನೋದನ್ನೆಲ್ಲ ಒಂದ್ ಕಡೆ ಇಟ್ಟುಬಿಟ್ಟು, ಶಿವಲಿಂಗ ಯಾವ ಮೂರ್ತಿ ಪೂಜೆ ಅನ್ನೋದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಅದರದ್ದೇ ಆಗಿರುವಂತಹ ನಂಬಿಕೆ ಇದೆ, ಅದರದ್ದೇ ಆಗಿರುವಂತಹ ಲಾಜಿಕ್ ಇದೆ. ಕೆಲವೊಂದಷ್ಟು ಜನರಿಗೆ ಫ್ಯಾಷನ್ ಇರುತ್ತೆ, ನಾನು ಸ್ಪಿರಿಚುವಲ್ ಪರ್ಸನ್ ಬಟ್ ರಿಚುವಲ್ಸ್ ಅಲ್ಲಿ ನಂಬಿಕೆ ಇಡೋದಿಲ್ಲ. ಓಕೆ, ಬಟ್ ಯಾರು ಆ ರಿಚುವಲ್ಸ್ ಅನ್ನೋದಿದೆ ಅಲ್ಲ ಅದರಲ್ಲಿ ನಂಬಿಕೆಯನ್ನ ಇಡ್ತಾರೆ, ಯಾರು ಮೂಢ ನಂಬಿಕೆಯನ್ನ ಇಟ್ಕೊಂಡು ಈ ರೀತಿ ಆಗಿರುವಂತಹ ಅಪಭ್ರಂಶಗಳನ್ನ ಮಾಡಿ ಹಿಂದುತ್ವಕ್ಕೂ ಹಾಗೂ ಸನಾತನ ಧರ್ಮಕ್ಕೂ ಕಳಂಕವನ್ನ ತರ್ತಾ ಇದ್ದಾರೆ, ಶಿವನ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ವಿಡಿಯೋ ನಿಮ್ಗೆ ಸಾಕ್ಷಿಯನ್ನ ಹೇಳುತ್ತೆ. ಕೆಲವೊಂದಷ್ಟು ಜನ ಮತೀಯರು, ಆಯ್ತಾ, ನನಗೆ ಅವರ ವ್ಯಾಲಿಡೇಷನ್ ಬೇಕಾಗಿಲ್ಲ, ಆದ್ರೆ ಯಾಕೆ ಮಬ್ಬಕ್ತರು ಅಥವಾ ಶಿವನ ಭಕ್ತರನ್ನ, ಶಿವನನ್ನ ಉಡಾಫೆಯಾಗಿ ಮಾತಾಡ್ತಾರೆ ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಸಾಕ್ಷಿಯಾಗಿ ನಿಲ್ಲುತ್ತೆ. ನೀವು ಹಿಂದೂ ಆಗಿದ್ರೂ ಕೂಡ ಈ ಒಂದು ವಿಡಿಯೋವನ್ನ ನೋಡಿದಾಗ ನಿಮಗೆ ಅಸಹ್ಯ ಅನ್ಸುತ್ತೆ. ಇದೆಂಥ ಆಚರಣೆ? ಯಾವ ಪುರಾಣದಲ್ಲಿ, ಯಾವ ಶಾಸ್ತ್ರದಲ್ಲಿ ಈ ರೀತಿ ಶಿವನನ್ನ ಸಿಕ್ಕದಂಗೆ ಹಾಲಲ್ಲಿ ಹೊಡೆಯೋದು, ಅಭಿಷೇಕ ಬೇರೆ, ಈ ರೀತಿ ಹಾಲು ನೀರು ಎರಚೋದು ಬೇರೆ. ನೋಡಿ, ಶಿವನನ್ನ ಅಭಿಷೇಕ ಪ್ರಿಯ ಅಂತ ವರ್ಣಿಸ್ತಾರೆ ನಮ್ಮ ಶಾಸ್ತ್ರಗಳಲ್ಲಿ, ಆದ್ರೆ ಇಲ್ಲಿ ಏನು ಮಾಡ್ತಾ ಇದ್ರಲ್ಲ, ದೂರದಿಂದ ಹಾಲ್ ತಂದು ಹೊಡೆಯೋದು, ನೀರ್ ತಂದು ಹೊಡೆಯೋದು, ಮಧ್ಯದಲ್ಲಿ ಯಾರಿದ್ದಾರೆ ಏನಿದ್ದಾರೆ ಏನು ನೋಡದೆ ಒಂದು ಮೂಢ ನಂಬಿಕೆ ಅನ್ನೋದಕ್ಕೆ ಮೂರ್ತ ರೂಪ ಕೊಟ್ಟು ನಾನು ನಿಮ್ಗೆ ತೋರಿಸ್ಬೇಕು ಅಂತಂದ್ರೆ ಅದು ಈ ವಿಡಿಯೋ. ಇದನ್ನ ಇಟ್ಕೊಂಡು ಯಾರು ಒಂದಷ್ಟು ಜನ ಬೇರೆ ಮತೀಯರು ಹಿಂದೂಗಳ ಆಚರಣೆಯನ್ನ ಆಡ್ಕೊಳ್ತಾರೆ, ನಮ್ಮ ಶಿವನನ್ನ ಕುರಿತಾಗಿ ಕೆಟ್ಟಾಗಿರುವಂತಹ ಕಮೆಂಟ್ ಅನ್ನ ಮಾಡ್ತಾರೆ, ಶಿವತತ್ವ ಅನ್ನೋದ್ರ ಬ್ಯೂಟಿಯನ್ನ ಅರ್ಥ ಮಾಡ್ಕೊಳ್ಳದೆ ಯಾರೋ ಒಂದಷ್ಟು ಜನ ಈ ಮಬ್ಬುಗಳೆಲ್ಲ ಮಾಡೋದನ್ನ ನೋಡ್ಬಿಟ್ಟು ಆಡ್ಕೊಂಡು ನಕ್ಕೊಂಡು ಇಡೀ ಸನಾತನ ಧರ್ಮ ಮೂಢನಂಬಿಕೆಯ ಧರ್ಮ ಅನ್ನೋ ತರದಲ್ಲಿ ಮಾತಾಡ್ತಾರಲ್ಲ, ಇದನ್ನ ಡಿಕೋಡ್ ಮಾಡಿ, ಹಾಗೆ ಯಾರು ನನ್ನ ಚಾನೆಲ್ ಅನ್ನ ನೋಡುವಂತಹ ಸೆನ್ಸಿಬಲ್ ಸನಾತನ ಧರ್ಮಿಗಳಿರ್ತೀರಾ, ಇದು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ. ಯಾಕೆಂತಂದ್ರೆ ಇದು ಶಿವ ಮೆಚ್ಚುವ ಕೆಲಸನೂ ಅಲ್ಲ, ಅಥವಾ ಒಬ್ಬ ಸಾಮಾನ್ಯ ನಾಗರಿಕ ಆಗಿ ಒಂದು ದೇಶದಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕು, ಒಂದು ಸಾಮಾಜಿಕ ವ್ಯವಸ್ಥೆ ಅಂತ ಇರುವಾಗ ಜನ ಏನ್ ತಿಳ್ಕೊಳ್ತಾರೆ ಅಂತ ನಾನು ತಲೆಗೆಡಿಸ್ಕೊಂಡು ಬದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದ್ರೆ
ಒಂದು ನಾಗರಿಕ ಪದ್ಧತಿ ಅನ್ನೋದನ್ನ ಮರೆತು ನಂಬಿಕೆ ಅನ್ನೋದರ ಹೆಸರಲ್ಲಿ ಮೂಢ ಆಚರಣೆಗಳನ್ನ ಮಾಡ್ತಾ ಆ ಧರ್ಮಕ್ಕೆ, ಆ ಶಿವತತ್ವಕ್ಕೆ ಯಾರು ಕಳಂಕವನ್ನ ತರ್ತಾ ಇರ್ತಾರೆ ಅಂಥವರನ್ನ ಎಕ್ಸ್ಪೋಸ್ ಮಾಡಿ ಅವರನ್ನ ಹಿಂದುತ್ವದ ಆಚೆಗೆ ಇಟ್ಟು ಬುದ್ಧಿ ಕಲಿಸಬೇಕಾದಂಥ ಅನಿವಾರ್ಯತೆ ಇದು ನಮ್ಮ ಜವಾಬ್ದಾರಿನೇ. ನೋಡಿ, ಶಿವನ ಕುರಿತಾಗಿ ಬಹಳಷ್ಟು ಅಂತಂದ್ರೆ ಬಹಳಷ್ಟು ಜನ ಬೇರೆ ಆಗಿರುವಂತಹ ಕೆಟ್ಟ ಮಾತಾಡಿರೋದನ್ನ ನಾನು ಹಿಂದೂ ಕೇಳಿದ್ದೀನಿ. ನನ್ನ ಹತ್ರ ಎಷ್ಟಾಗುತ್ತೋ ಅದನ್ನ ಡಿಕೋಡ್ ಮಾಡಿ. ಫಾರ್ ಎಕ್ಸಾಂಪಲ್, ಶಿವಲಿಂಗವನ್ನ ಗಂಡು ಮಕ್ಕಳ ಜನಾಂಗಕ್ಕೆ ಹೋಲಿಸಿ ಕೆಲವು ಜನ ಹುಚ್ಚರು ಮಾತಾಡ್ತಾ ಇದ್ರು. ಆದ್ರೆ ಇದಕ್ಕೂ ಸಂಬಂಧನೇ ಇಲ್ಲ. ಶಿವಲಿಂಗ ಅನ್ನೋದಕ್ಕೆ ಅದರದ್ದೇ ಆಗಿರುವಂತಹ ಲಾಜಿಕಲ್ ಸೈಂಟಿಫಿಕ್ ರೀಸನಿಂಗ್ ಇದೆ. ಅದರ ನಿರ್ಮಾಣವನ್ನು ಸೇರಿದ ಹಾಗೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಡೀಟೇಲ್ ವಿಡಿಯೋವನ್ನ ಈಗಾಗಲೇ ಮಾಡಿದ್ದೀನಿ. ನನ್ನ ಎಂಡ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಕೊಡ್ತೀನಿ. ಜೊತೆಗೆ ಶಿವನನ್ನ ನಾವು ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಒಬ್ಬ ದೇವರು ಅಂತಾನೆ ಕಂಡುಕೊಂಡ್ರು ಕೂಡ ಅವನಿಗೆ ಒಂದು ರೂಪವನ್ನ ಕೊಟ್ಟು ಬಾಕಿ ಎಲ್ಲಾ ದೇವತೆಗಳಿಗೆ ಇರುವಂತಹ ಅವತಾರ ಆಗ್ಲಿ, ಅವರ ವೇಷಭೂಷಣ ಆಗಿರ್ಲಿ, ಮ್ಯಾನಿಫೆಸ್ಟೇಷನ್ ಅಂತ ಏನ್ ಕರಿತೀವಿ, ಮೂರ್ತ ರೂಪ ಅಂತ ಕರಿತೀವಿ, ಶಿವನಿಗೆ ಅದ್ಯಾವುದು ಕೂಡ ಆ ಸಾಮಾನ್ಯ ಚೌಕಟ್ಟಿನ ಒಳಗಡೆ ಬರದೇ ಇರುವಂತಹ ಒಂದು ಎನರ್ಜಿ. ಈ ಶಿವತತ್ವ ಅನ್ನುವಂಥದ್ದು ಇದೆ ಅಲ್ಲ, ಇದು ಒಬ್ಬ ಕೇವಲ ದೇವರು ಅಥವಾ ಒಂದು ಮೂರ್ತ ರೂಪಕ್ಕೆ ಸೀಮಿತವಾಗಿ ಇರುವಂಥದ್ದೇ ಅಲ್ಲ. ಶಿವ, that thing which is not there. ಇದನ್ನ ಕೇಳಿಸ್ಕೊಂಡಾಗ ಪ್ಯಾರಾಡಾಕ್ಸ್ ಅನ್ಸುತ್ತೆ, ಅಂದ್ರೆ ವೈರುಧ್ಯ ಅನ್ಸುತ್ತೆ. ಇಲ್ಲದ್ದೇ ಇರೋದನ್ನ ಹೇಗ್ ಅಂದುಕೊಳ್ಳೋದು? ನೀವು ವಿಜ್ಞಾನದಲ್ಲಿ ಒಂಚೂರಾದ್ರೂ ಆಸಕ್ತಿಯನ್ನ ಹೊಂದಿದ್ದೀರಿ ಅಂತಂದ್ರೆ ಕ್ವಾಂಟಮ್ ಫಿಸಿಕ್ಸ್ ಅನ್ನೋ ಒಂದು ಸೈಂಟಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ ನ ಚೂರ್ಪಾರ ಆದ್ರೂ ಗೊತ್ತಿತ್ತು ಅಂತಂದ್ರೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಆರ್ ಕ್ವಾಂಟಮ್ ಫಿಸಿಕ್ಸ್ ಶುರುವಾಗೋದೇ ಹೇಗೆ ಅಂತಂದ್ರೆ ಈ ಒಂದು ತತ್ವದ ಆಧಾರದ ಮೇಲೆ. ಅದರ ಅರ್ಥ ನಾನು ಶಿವತತ್ವನೇ ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಓನ್ ಮಾಡುವಂತಹ ಪ್ರಯತ್ನವನ್ನ ಮಾಡೋಕೆ ಇಷ್ಟಪಡೋದಲ್ಲ. ನೋಡಿ, ಸ್ಪಿರಿಚುಯಾಲಿಟಿಗೂ ಸೈನ್ಸ್ಗೂ ಡಿಫರೆನ್ಸ್ ಇದೆ. ಕೆಲವು ಕಡೆ ಪ್ಯಾರಲಲ್ ಲೈನ್ಸ್ ಅನ್ನ ನಾವು ಎಳ್ಕೊಳ್ಬಹುದೇ ವಿನಃ ಸೈನ್ಸ್ ಇಸ್ ಈಕ್ವಲ್ ಟು ಸ್ಪಿರಿಚುಯಾಲಿಟಿ, ಸೈನ್ಸ್ ಇಸ್ ಈಕ್ವಲ್ ಟು ಅವರ್ ಬಿಲೀಫ್ ಸಿಸ್ಟಮ್ ಅಂತ ಸಮೀಕರಿಸುವಂತಹ ಮೂರ್ಖತನಕ್ಕಾಗ್ಲಿ ಅಥವಾ ನಾನೇನೋ ಹೇಳಿ ಸಾಧಿಸ್ಬಿಟ್ಟಿದ್ದೀನಿ ಅನ್ನೋದು ನನ್ನ ಉದ್ದೇಶನೇ ಅಲ್ಲ. ಬಟ್ ಐ ಆಮ್ ಹಂಬಲ್ ಇನಫ್ ಟು ಸೇ, ಈ ಸ್ಪಿರಿಚುಯಾಲಿಟಿ ಇರಬಹುದು, ಫಿಲಾಸಫಿ ಇರಬಹುದು, ಹಿಂದುತ್ವವನ್ನು ಸೇರಿದ ಹಾಗೆ ಸನಾತನ ಧರ್ಮ, ವೇದಿಕ್ ಕಲ್ಚರ್, ಇದೆಲ್ಲದರ ನಮ್ಮ ಒಂದಷ್ಟು ಟ್ರೆಡಿಷನ್ ಅನ್ನೋದು ಏನಿದೆ, ನಮ್ಮ ತನ ಅಂತ ಏನಿದೆ ಅಲ್ವಾ, ಇದು ಭಾರತದ ಮಣ್ಣಿನ ಸಂಸ್ಕೃತಿ. ನೀವು ಹಿಂದೂ ಆಗಿರಿ, ಮುಸ್ಲಿಂ ಆಗಿರಿ, ಕ್ರಿಶ್ಚಿಯನ್ ಆಗಿ, ಯಾರೇ ಆಗಿರಿ, ನೀವು ಇಂಡಿಯನ್ ಅನ್ನೋದನ್ನ ಒಪ್ಪಿಕೊಳ್ತೀರಾ ಅಂತಂದ್ರೆ ಇದು ನಮ್ಮ ಸಂಸ್ಕೃತಿ. ಈ ಸಂಸ್ಕೃತಿಗೆ ನನ್ನನ್ನ ಮತ್ತೆ ತಿರುಗಿ ನೋಡುವ ಹಾಗೆ ಮಾಡಿದ್ದೆ ವಿಜ್ಞಾನ. ಸೊ ಇದೆರಡನ್ನು ನಾನು ಎರಡು ಕಣ್ಣಿನ ತರದಲ್ಲಿ ನೋಡ್ತೀನಿ. ಯಾರು ಹೆಚ್ಚು ಯಾರು ಕಡಿಮೆ ಅನ್ನುವಂತಹ ಪ್ರಶ್ನೆ ನನ್ಗೆ ಇಲ್ಲವೇ ಇಲ್ಲ. ಹಾಗೆ ಇವರಿಬ್ರು ಒಂದೇ ಅನ್ನೋ ತರದಲ್ಲಿ ಪ್ರೂವ್ ಮಾಡಿ ಏನೋ ಒಂದು ಸಾಧನೆ ಮಾಡ್ಬಿಟ್ಟಿದೀನಿ, ನಾವು ಮಾಡೋದೆಲ್ಲ ಸೈಂಟಿಫಿಕ್ ಅಂತ ಬ್ರ್ಯಾಗ್ ಮಾಡುವಂತ ಅವಶ್ಯಕತೆ ಅಥವಾ ಬೇರೆ ಯಾರು ಇದನ್ನ ವ್ಯಾಲಿಡೇಟ್ ಮಾಡ್ಲಿ ಅನ್ನುವಂತಹ ಹಪಹಪಿ ಕೂಡ ನನ್ಗೆ ಇಲ್ಲ. ಆದ್ರೆ ಭಕ್ತಿ ಅನ್ನೋದ್ರ ಹೆಸರಿನಲ್ಲಿ, ಆಚರಣೆ ಅನ್ನುವ ಹೆಸರಿನಲ್ಲಿ, ಪದ್ಧತಿ ಅನ್ನುವ ಹೆಸರಿನಲ್ಲಿ ಶಿವತತ್ವ ಅನ್ನುವಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿಯೇ ಉಂಟಾಗದ್ದೇ ಇರುವಾಗ ಶಿವಲಿಂಗಕ್ಕೆ ಈ ರೀತಿ ಹಾಲನ್ನ ಎರಚೋದು, ತುಪ್ಪವನ್ನ ಎರಚೋದು, ಪ್ರಸಾದವನ್ನ ಬಿಸಾಡುವಂತಹ ಪಂಡಿತರು ಸಹ ಕೆಲವು ಕಡೆ ಇದ್ದಾರೆ. ಇದ್ಯಾವುದು ಕೂಡ ನಮ್ಮ ಹಿಂದೂ ಧರ್ಮದ ಯಾವುದೇ ಶಾಸ್ತ್ರದಲ್ಲಿ ಕೂಡ ಹೇಳಿರುವಂತಹ ಅಪಭ್ರಂಶಗಳು ಅಲ್ಲವೇ ಅಲ್ಲ. ನೋಡಿ, ನಾವು ಇದನ್ನ ಒಂದು ಒಪ್ಕೊಳ್ಬೇಕಾಯ್ತಾ. ನಮ್ಮ ದೇಶದಲ್ಲಿ ಎಸ್ಪೆಷಲಿ ನಾವು ಮೆಜಾರಿಟಿ ಆಗಿ ಹಿಂದೂಗಳು ಅಂತ ಯಾರಿದ್ದೀವಿ, ನಾವು ಎಷ್ಟು ಚಂದ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಂದಿದ್ದೀವಿ. ಸನಾತನ ಧರ್ಮ ಅಂತಂದ್ರೆ ನಾವು ನೀರನ್ನ ಪೂಜೆ ಮಾಡ್ತೀವಿ, ನದಿಯನ್ನ ತಾಯಿ ಅಂತ ಕರಿತೀವಿ. ಆದ್ರೆ ಅದೇ ನದಿಗೆ ಏನೇನ್ ಹಾಕೋಕು ಹಿಂಜರಿಯೋದಿಲ್ಲ ಅಂತಂದ್ರೆ ತಾಯಿಗೆ, ಗಂಗಾ ಮಾತೆ ಅಂತ ಕರೆಯುವಂತಹ ತಾಯಿಗೆ ಆ ನದಿಯನ್ನ ನದಿ ಅಂತ ನೋಡ್ಕೊಳ್ಳೋದೆ. ಅಲ್ಲಿ ಕೊಳುತ್ತಿರೋ ಹಣ್ಣು, ಕಾಯಿ, ಹೂವು ಪೂಜೆ ಹೆಸರಲ್ಲಿ ಹಾಕೋದು, ತುಪ್ಪ ಸುರಿಯೋದು, ಹಾಲು ಸುರಿಯೋದು, ಗಲೀಜ್ ಮಾಡಿ ಅದನ್ನ ಯಾವ ಒಂದು ಭಕ್ತಿಯ ಅತಿರೇಕದಲ್ಲಿ ನಂಬ್ತಾ ಇದ್ದಾರೆ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಂಡ್ ದಿಸ್ ಇಸ್ ನಾಟ್ ಹಿಂದುತ್ವ. ಇದು ಹಿಂದೂ ಆಚರಣೆಗಳು ಅಲ್ಲ. ನನ್ನ ಪ್ರಕಾರ ಹಿಂದೂ ಆಚರಣೆ ಅಂತಂದ್ರೆ ಯಾವುದು ಗೊತ್ತಾ? ನನ್ನ ತಾಯಿಯನ್ನ ನಾನು ಯಾವ ಗೌರವದಲ್ಲಿ ಕೆಲವು ಜನ ತಾಯಿನೂ ಗೌರವದಲ್ಲಿ ನೋಡ್ಕೊಳ್ಳೋದಿಲ್ಲ. ಆ ತಾಯಿನೂ ಕೂಡ ಅಷ್ಟೇ ಗೌರವಯುತ ಸ್ಥಾನದಲ್ಲಿ ಇದ್ರೆ ನಾನು ಹೇಳ್ತಾ ಇರೋದು, ತಾಯಿ ಅಂತ ಕರೆಯೋರನ್ನ ನೀವು ಅವಳ ಮೇಲೆ ಹೊಲಸು, ಕೊಚ್ಚೆ, ಕಸ, ಗಲೀಜು ಇದೆಲ್ಲದನ್ನ ಹಾಕೋಕೆ ನೀವು ಅದನ್ನ ಪೂಜೆ ಅಂತ ಕರಿತೀರಾ ಅಂತಂದ್ರೆ
ನೀವು ಮನುಷ್ಯರಾಗೋಕೆ ಯೋಗ್ಯತೆ ಇಲ್ಲದೆ ಇರೋರು. ನಾಯಿ ಕೂಡ ಈ ಕೆಲಸ ಮಾಡೋದಿಲ್ಲ. ಕಾಡಿನಲ್ಲಿ ಇರುವಂತಹ ಪ್ರಾಣಿಗಳು ಕೂಡ ಇಂಥ ಕೊಳಕು ಕೆಲಸವನ್ನ ಮಾಡೋದಿಲ್ಲ. ಈ ನದಿಯ ಪರಿಸ್ಥಿತಿ ಹೀಗಾಗಿದ್ರೆ ನಮ್ಮದು, ಅಲ್ಲಿ ಎಷ್ಟೋ ಶತಮಾನಗಳ ಹಿಂದಿನ ಮೂರ್ತಿ, ನೀವು ನಂಬದ್ದೇ ಇರಿ, ಆದ್ರೆ ಆ ಮೂರ್ತಿಯನ್ನ ನಂಬಿ ಅದರಲ್ಲಿ ತಮ್ಮ ಇಮೋಷನ್ಸ್ ಅನ್ನ ಇನ್ವೆಸ್ಟ್ ಮಾಡಿರುವಂತಹ ಜನರು ನಮ್ಮ ದೇಶದಲ್ಲಿ ಇದ್ದಾರೆ. ಅದು ಅವರ ನಂಬಿಕೆಯ ಪ್ರತೀಕ. ಅಂಥ ಮೂರ್ತಿಯನ್ನ ನೀವು ಕಾಶಿ ಕಾರಿಡಾರ್ ಮಾಡ್ತೀವಿ ಅಂತ ಹೇಳಿ, ಮಾಡರ್ನೈಸೇಷನ್ ಓಕೆ, ಡೆವಲಪ್ಮೆಂಟ್ ಓಕೆ, ಬಟ್ ಸಾವಿರಾರು ವರ್ಷಗಳ ಹಿಂದಿನ ದೇವಸ್ಥಾನವನ್ನ ಒಡೆದು ಆ ಮೂರ್ತಿಗಳನ್ನೆಲ್ಲ ಯಾರ್ಯಾರು ದಾರಿಯಲ್ಲಿ ತುಳ್ಕೊಂಡು ಓಡಾಡುವ ರೀತಿಯಲ್ಲಿ ಮಾಡ್ತೀರಾ ಅಂತಂದ್ರೆ ಅದನ್ನ ಡೆವಲಪ್ಮೆಂಟ್ ಅಂತ ನಾನು ಕರೆಯೋದಿಲ್ಲ. ಮೊಹಮ್ಮದ್ ಗೋರಿ, ತುಗ್ಲಕ್, ಹಾಗೆ ಈ ಔರಂಗಜೇಬನ ಕಾಲದಲ್ಲಿ ಮೂರ್ತಿ ಭಂಜನ ಮಾಡುವಂಥದ್ದು ಹುಚ್ಚಿತ್ತು ಅವರಿಗೆ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಯಾರದನ್ನ ತುಳ್ಕೊಂಡು ಓಡಾಡ್ತಾ ಇರ್ತಾರಲ್ಲ, ಅವ್ರು ಮಾಡಿರುವಂತಹ ಪಾಪ ಅಲ್ಲಿ ಯಾರು ಅದನ್ನ ಡೆವಲಪ್ಮೆಂಟ್ ಹೆಸರಲ್ಲಿ ಡೆಮಾಲಿಷ್ ಮಾಡಿಸಿರ್ತಾರೆ ಅವರಿಗೆ ತಟ್ಟಬೇಕು. ಸೊ ಈ ರೀತಿ ರೋಡಲ್ಲಿ ಕಸ ಹಾಕಿಡೋದು ಅಥವಾ ಗಣಪತಿಯನ್ನ ಹೆಂಗಂದ್ರೆ ಹಂಗೆ ತಂದು ನದಿಯಲ್ಲಿ ಬಿಸಾಕೋದು, ಎಲ್ಲದಕ್ಕೂ ನದಿಯನ್ನ ಟಾರ್ಗೆಟ್ ಮಾಡ್ಬಿಡೋದು. ಅಂದ್ರೆ ನಮ್ಮನೆ ಒಳಗೆ ಕಸ ಇರಬಾರ್ದು, ಬಟ್ ರೋಡಲ್ಲಿ ಇರ್ಲಿ, ಪಕ್ಕದ ಸೈಟಲ್ಲಿ ಇರ್ಲಿ, ಖಾಲಿ ಸೈಟಲ್ಲಿ ಇರ್ಲಿ. ಈ ಮೈಂಡ್ ಸೆಟ್ ಇದೆ ಅಲ್ಲ, ಈ ಮೈಂಡ್ ಸೆಟ್ ಮನುಷ್ಯರ ಮೈಂಡ್ ಸೆಟ್ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಹಾಗಿರುವಾಗ ಅಂಥವರಿಗೆ ಪೂಜೆ, ವಿಧಾನ, ಇದ್ಯಾವುದರ ಪುಣ್ಯ ಅನ್ನೋದಿರುತ್ತಲ್ವಾ, ಇದ್ಯಾವುದು ಕೂಡ ತಟ್ಟೋಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಶಿವನಿಗೆ ನೀವು ರಿಚುವಲ್ಸ್ ಅನ್ನ ಮಾಡದೇ ಇರಿ, ಏನೂ ಫರಕ್ ಬೀಳೋದಿಲ್ಲ. ಆ ತತ್ವಕ್ಕೆ ಅದರ ಹೈಯೆಸ್ಟ್ ರಿಯಲೈಸೇಷನ್ ಅಲ್ಲಿ ಇರುವಾಗ ನೀವು ಅವನಿಗೆ 10 ರೂಪಾಯಿ ಕಾಣಿಕೆ ಹಾಕಿದ್ರ, 20 ರೂಪಾಯಿ ಕಾಣಿಕೆ ಹಾಕಿದ್ರ, 1000 ರೂಪಾಯಿ ಹಾಕಿದ್ರ, ಅವನಿಗೆ ಹಾಲಿನ ಅಭಿಷೇಕ ಮಾಡಿಸಿದ್ರ, ಮೊಸರಿನ ಮಾಡಿಸಿದ್ರ, ಇದ್ಯಾವುದು ಕೂಡ ಮ್ಯಾಟರ್ ಆಗೋದಿಲ್ಲ. ಆದ್ರೆ ಅದರ ಅರ್ಥ ಅದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತ ಕೂಡ ನಾನು ಹೇಳೋದಿಲ್ಲ. ನಿಮ್ಮ ಹತ್ರ ಶಕ್ತಿ ಇದೆ ಅಂತಂದ್ರೆ ಅತ್ಯಂತ ಪ್ರೀತಿಯಿಂದ, ಭಕ್ತಿಯಿಂದ ಆ ಶಿವನ ಬಳಿ ಕೂತ್ಕೊಂಡು 10 ನಿಮಿಷ ಧ್ಯಾನ ಮಾಡಿ ಆಮೇಲೆ ಅಭಿಷೇಕ ಮಾಡಿ. ಅದರ ಹೊರತಾಗಿ ಈ ರೀತಿ ದೂರದಲ್ಲಿ ಹೊಡೆಯೋದು ಶಿವಲಿಂಗಕ್ಕೂ ಅವಮಾನ. ಅದನ್ನ ನಂಬಿಕೊಂಡಿರುವಂತಹ ಯಾರು ನಿಜವಾದ ಶಾಸ್ತ್ರಗಳನ್ನ ಓದಿ ತಿಳ್ಕೊಂಡಿರ್ತಾರೆ, ಶಸ್ತ್ರಗಳ ಅಭ್ಯಾಸ ಹಾಗೂ ಅದರ ಪ್ರಯೋಗದ ಬಗ್ಗೆ ರೆಸ್ಪೆಕ್ಟ್ ಅನ್ನ ಹೊಂದಿರ್ತಾರೆ, ಕರುಣೆಯನ್ನ ಹೊಂದಿರ್ತಾರೆ, ಯಾವಾಗ ಶಿಕ್ಷೆಯನ್ನ ಕೊಡಬೇಕು, ಯಾವಾಗ ಆ ಶಿಕ್ಷೆಯಲ್ಲಿ ಇರುವಂತಹ ಕರುಣೆಯನ್ನ ಪ್ರಚುರಪಡಿಸಬೇಕು, ಇದ್ರ ಬಗ್ಗೆ ಗೊತ್ತಿರುತ್ತೆ. ಅಂಥವರಿಗೂ ಮಾಡುವಂತಹ ಅವಮಾನ, ಸನಾತನ ಧರ್ಮಕ್ಕೆ ಮಾಡುವಂತಹ ಅವಮಾನ, ಶಿವತತ್ವಕ್ಕೆ ಮಾಡುವಂತಹ ಅವಮಾನ. ಈ ಅವಮಾನವನ್ನ ದಯವಿಟ್ಟು ನನ್ನ ಆಡಿಯನ್ಸ್ ಯಾರಿದ್ದೀರಾ, ಈ ಎಪಿಸೋಡ್ ಮಾಡಾದ್ಮೇಲೆ ದಯವಿಟ್ಟು ನಿಮ್ಗೆ ಯಾವಾಗ ಅಭಿಷೇಕ ಮಾಡ್ಬೇಕು ಅಂತ ಅನಿಸುತ್ತೆ, ಅಂಥ ಪಾಪ್ಯುಲರ್ ಟೆಂಪಲ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಿಮ್ಮ ಆಕ್ಸೆಸ್ ಅಲ್ಲಿ ಸಿಗುವಂತಹ ಒಂದು ಪುಟಾಣಿ ಗುಡಿ ಆದ್ರೂ ಸಹ ಅಲ್ಲಿಗೆ ಹೋಗಿ ಅಭಿಷೇಕ ಮಾಡಿ. ಆ ಅಭಿಷೇಕದ ನಂತರ ಅಲ್ಲಿ ಯಾರು ಬಡ ಮಕ್ಕಳಿದ್ದಾರೆ ಅಥವಾ ಬಡವರಿದ್ದಾರೆ ಅಥವಾ ಭಿಕ್ಷುಕರಿದ್ದಾರೆ ಅಂತಂದ್ರೆ, ಯಾವ ಶಿವನಿಗೆ ಎಷ್ಟು ಪ್ರೀತಿಯಿಂದ ನೀವು ಹಾಲಿನಲ್ಲಿ ಅಭಿಷೇಕ ಮಾಡಿದ್ರಿ ಅಲ್ಲ, ಅಷ್ಟೇ ಪ್ರೀತಿಯಲ್ಲಿ ಅವ್ರಿಗೆ ಏನು ಕೊಡಕ್ಕಾಗತ್ತೆ, ನಿಮ್ಮ ಕೈಯಲ್ಲಿ ಏನನ್ನ ದಾನ ಮಾಡಕ್ ಸಾಧ್ಯ ಇದೆ. ಕ್ಯಾಮ್ರಾಗೆ ಪೋಸ್ ಕೊಡದ್ದೆ ಅಥವಾ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಒಂದು ಕಾಂಟೆಂಟ್ ಅನ್ನೋ ತರದಲ್ಲಿ ಮಾಡದ್ದೆ. ಅದು ಮಾಡೋರೆಲ್ಲ ಅಂಥವ್ರು ಅಂತ ನಾನು ಹೇಳೋದಿಲ್ಲ. ಆದ್ರೆ ಆದಷ್ಟು ನೀವು ಕೊಟ್ಟಿರೋದು ನಿಮಗೆ ಆತ್ಮತೃಪ್ತಿಯನ್ನ ಕೊಡ್ಬೇಕು. ನನ್ನ ಪ್ರಕಾರ ದಾನ ಅಂತಂದ್ರೆ ಏನು ಗೊತ್ತಾ, ನನಗೆ ಖುಷಿ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇನ್ನೊಬ್ಬರಿಗೆ ನನ್ನ ಕೈಯಲ್ಲಿ ಏನ್ ಕೊಡಕ್ ಆಗತ್ತೆ ಅನ್ನೋದನ್ನ ಕೊಡ್ತೀನಲ್ವಾ, ನಾನು ಅದರ ನಿಮಿತ್ತ ಆಗ್ಬೇಕು ಅಷ್ಟೇ. ಆ ನಿಮಿತ್ತದಿಂದ ನನಗೆ ಸಂತೋಷ ಆಗಿರುತ್ತೆ. ಆ ವ್ಯಕ್ತಿಗೆ ನಾನೇನೋ ಮಾಡ್ದೆ, ನಾನು ಕೊಡೋ ಸ್ಥಾನದಲ್ಲಿ ಇದ್ದೀನಿ ಅನ್ನುವಂತಹ ಭಾವ ಇತ್ತು ಅಂತಂದ್ರೆ ಅದು ದಾನ ಆಗಕ್ ಸಾಧ್ಯನೇ ಇಲ್ಲ. ಹಾಗೆ ಇನ್ನೊಂದು ಅರ್ಥ ಆಗ್ಬೇಕು, ಈ ಜಾಗದಲ್ಲಿ ನಾನು ಇರ್ಲಿಲ್ಲ ಅಂತಂದ್ರೆ ನನ್ನ ಬದಲು ಇನ್ನೊಬ್ಬ ವ್ಯಕ್ತಿ ಅವರಿಗೆ ಹೆಲ್ಪ್ ಮಾಡೋಕೆ ಶಕ್ತನಿದ್ದ ಅಂದ್ರೆ ಅರ್ಥ ನಾನು ಒಂದು ನಿಮಿತ್ತ ಮಾತ್ರ, ನಾನಿಲ್ದೋದ್ರೆ ಇನ್ನೊಬ್ರು ಯಾರೋ ಮಾಡ್ತಿದ್ರು. ಈ ಭಾವನೆ ಇದ್ರೆ ಮಾತ್ರ ಅದನ್ನ ದಾನ ಅಂತ ಕರೆಸ್ಕೊಳಕ್ ಸಾಧ್ಯ. ಅದರಿಂದ ಪುಣ್ಯ ಬರುತ್ತೆ, ಮತ್ತೊಂದು ಬರುತ್ತೆ, ಮರ್ದೊಂದು ಬರುತ್ತೆ, ಇದ್ಯಾವ ಲೆಕ್ಕಾಚಾರನೂ ಇರತ್ತೆ. ನನಗ್ ಖುಷಿ ಆಯ್ತು, ಅವರ ಮುಖದಲ್ಲಿ ಒಂದು ಖುಷಿ ಮೂಡೋದನ್ನ ನೋಡಿ ನನಗ್ ಖುಷಿ ಆಯ್ತು. ಇದು ದಾನ. ಈ ದಾನ ಹಾಗೆ ಶಿವನಿಗೆ ಮಾಡಿರುವಂತ ಅಭಿಷೇಕ ಇದೆ ಅಲ್ಲ, ಇದೆರಡರಲ್ಲೂ ಯಾವುದೇ ಡಿಫ್ರೆನ್ಸ್ ಇಲ್ಲ. ಇದೇ ಹಿಂದುತ್ವ, ಇದೇ ಸನಾತನ ಧರ್ಮ, ಇದು ನಮ್ಮ ಸಂಸ್ಕೃತಿ, ಇದು ಶಿವ ಮೆಚ್ಚುವ ಕೆಲಸ. ಅದ್ರ ಹೊರತಾಗಿ ಶಿವಲಿಂಗದ ಮೇಲೆ ಈ ರೀತಿ ಎರ್ಚೋದು, ಕಿರ್ಚೋದು, ಕೂಗಾಡೋದು, ಏನೋ ಹರ್ಡ್ ಮೆಂಟಾಲಿಟಿ ಅನ್ನೋ ತರದಲ್ಲಿ ರಶ್ ಅಲ್ಲಿ ಆ ಕಾಲ್ ತುಳಿತದಲ್ಲಿ ಅದೆಷ್ಟೋ ಜನ ಸತ್ರು ಕೂಡ ಏನೋ ಪುಣ್ಯ ಗಳಿಸ್ಕೊಳಕ್ ಹೋಗ್ತಾ ಇದ್ದೀನಿ, ನೋವು ಮಾಡ್ತಾ ಇರೋದೆಲ್ಲ ಪಾಪ. ಅಲ್ಲಿ ನದಿಯನ್ನ ಗಲೀಜು ಮಾಡ್ತಾ ಇದ್ದೀರಾ, ಗಂಗಾ ನದಿಯನ್ನ ಗಲೀಜು ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಮಾಡ್ತಾ ಇರೋದು ಪಾಪ.
ನಿಮ್ಮ ಯಾವುದೇ ಪಾಪವನ್ನ ಆಕೆ ತೊಳೆಯೋದಿಲ್ಲ. ಯಾಕೆಂತಂದ್ರೆ ನೀವು ಅಲ್ಲಿ ಮಾಡ್ತಾ ಇರೋದೇ ಪಾಪ. ಎಷ್ಟೋ ಶತಮಾನಗಳಿಂದ ಪಾಪ ತೊಳೆದು 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 ಆ ಗಂಗಾಮಾತೆ ಆಕೆಯ ಪಾಪವನ್ನ ಯಾರು ತೊಳಿತಾರೆ ಅನ್ನೋದು ನನ್ನ ಪ್ರಶ್ನೆ. ಕುಂಭಮೇಳದಲ್ಲಿ ಲಿಟ್ರಲಿ ನೋಡಿದಾಗ ನನಗೆ ಅಸಹ್ಯ ಅನಿಸ್ತು. ಈ ದೇಶದ ಮೆಜಾರಿಟಿ ಅಂತ ಯಾರು ಕರೆಸ್ಕೊಂಡಿದೀವಿ ನಾವು, ಬಾಕಿ ಎಲ್ಲ ವಿಚಾರದಲ್ಲೂ ನಮ್ಮ ದೇಶ ತುಂಬಾ ಬ್ಯೂಟಿಫುಲ್ ಕಂಟ್ರಿ. ನಮ್ಮ ವಿವಿಧತೆ, ಅದರಲ್ಲಿ ನಾವು ಸ್ಟ್ರಗಲ್ ಮಾಡ್ತಾ ಇರುವಂತಹ ಯುನಿಟಿ ಇರಬಹುದು, ಜಿಯೋಗ್ರಫಿಕಲ್ ಐಡೆಂಟಿಟಿ, ಅಂದ್ರೆ ಒಂದು ದೇಶನ ಹಿಂಗ್ ಮಾಡ್ಲೇಬೇಕು, ಇದೆಲ್ಲದು ಇರಬೇಕು ಅಂತ ಸಮಯ ತಗೊಂಡು ದೇವರು ಸೃಷ್ಟಿ ಮಾಡಿದಾನೆ ಅನ್ನುವಷ್ಟರ ಮಟ್ಟಿಗೆ ಬ್ಯೂಟಿಫುಲ್ ಅಂಡ್ ಕಲ್ಚರಲಿ ರಿಚ್ ಕಂಟ್ರಿ. ಆದ್ರೆ ನಾವು ಅದನ್ನ ಹೆಂಗ್ ನೋಡ್ಕೊಳ್ತಾ ಇದ್ದೀವಿ, ಇದು ನಮಗೆ ಆತ್ಮ ವಿಮರ್ಶೆ ಮಾಡಿಕೊಳ್ಳುವಂತಹ ಸಮಯ. ಹಾಗೆ ಈ ಹಿಂದುತ್ವ ಅನ್ನೋದ್ರನ್ನ ಬಳಸ್ಕೊಂಡು ಎಲ್ಲದಕ್ಕೂ ಒಫೆಂಡ್ ಆಗ್ಬಿಡೋದು. ನದಿ ಗಲೀಜಾಗ್ತಾ ಇದೆ ಅಂದ ತಕ್ಷಣ ನೀನು ಧರ್ಮದ್ರೋಹಿ ಅಂದ್ಬಿಡೋದು, ಅಥವಾ ಶಿವಲಿಂಗಕ್ಕೆ ಆ ರೀತಿ ನೀವು ಎರಚಬೇಡಿ ಅಂದ ತಕ್ಷಣ ನೀನ್ ಧರ್ಮದ್ರೋಹಿ, ನೀನು ಹಿಂದುತ್ವದ ವಿರೋಧಿ ಅಂದ್ಬಿಡೋದು. ನೀವು ವಿರೋಧಿ. ನನ್ನ ಶಿವನಿಗೆ ಆ ರೀತಿ ಕಪಾಳಕ್ಕೆ ಹೊಡೆದ ಹಾಗೆ ಯಾವನೋ ಒಬ್ಬ ದೂರದಿಂದ ಹಾಲನ್ನ ಎರಚ್ತಾನೆ, ತುಪ್ಪ ಎರಚ್ತಾನೆ, ಸಿಕ್ಕಿದ್ದನ್ನ ಎರಚ್ತಾನೆ ಅಂತಂದ್ರೆ ಅವನಿಗೆ ಕಪಾಳ ಮೋಕ್ಷ ಮಾಡಬೇಕಾಗಿರೋದೇ ಹಿಂದುತ್ವದ ಪಾಠ. ನೋಡಿ, ನಿಮಗೆ ಆ ಮೂರ್ತಿಯಲ್ಲಿ ಇಮೋಷನ್ ಇದೆಯೋ ಇಲ್ವೋ ಸೆಕೆಂಡ್ರಿ, ನಿಮಗೆ ರಿಚುವಲ್ಸ್ ಅಲ್ಲಿ ನಂಬಿಕೆ ಇದೆಯೋ ಇಲ್ವೋ ಸೆಕೆಂಡ್ರಿ. ಆದ್ರೆ ಆ ರಿಚುವಲ್ಸ್ ಅನ್ನ ಯಾವ ರೀತಿ ಮಾಡಬೇಕು ಅನ್ನುವಂತಹ ಪದ್ಧತಿ ಇದೆ ಅಲ್ಲ, ಆ ಪದ್ಧತಿಯನ್ನ ಬಿಟ್ಟು ಕಾಟಾಚಾರಕ್ಕೆ ನಾನು ಎಲ್ಲಾ ಜ್ಯೋತಿರ್ಲಿಂಗ ಸುತ್ಕೊಂಡ್ ಬಂದ್ಬಿಟ್ಟಿದೀನಿ, ಎಲ್ಲಾ ಶಕ್ತಿ ಪೀಠವನ್ನ ಸುತ್ಕೊಂಡ್ ಬಂದ್ಬಿಟ್ಟು, ಇದ್ಯಾವುದು ಕೂಡ ಮೈಲ್ ಸ್ಟೋನ್ ಅಲ್ಲ. ನಮ್ಮ ಹಿಂದೂ ಧರ್ಮದ ಬ್ಯೂಟಿನೇ ಏನು ಅಂತಂದ್ರೆ, ನಾವು ದೇವರ ಮನೆ ಅಂತ ದೇವಸ್ಥಾನವನ್ನ ಪೂಜೆ ಮಾಡ್ತೀವಿ. ನನ್ನಪ್ಪನ ಆಸ್ತಿ ಅಲ್ಲ ಅದು. ಏನೋ ಮೈಲ್ ಸ್ಟೋನ್, ನಾನೇನೋ ಸಾಧನೆ ಮಾಡಿದ್ದೀನಿ, ಎಲ್ಲಾ ನೋಡ್ಬಿಟ್ಟಿದ್ದೀನಿ, ಎಲ್ಲಾ ಪುಣ್ಯ ಗಳಿಸ್ಕೊಂಡ್ಬಿಟ್ಟಿದ್ದೀನಿ ಅಲ್ಲ. ಅದಕ್ಕೆ ಅದರದ್ದೇ ಆಗಿರುವಂತಹ ಸಮಯ. ಅದೂ ಕೂಡ ಈ ಶಕ್ತಿ ಪೀಠ, ಜ್ಯೋತಿರ್ಲಿಂಗ ಇಂಥದ್ದೆಲ್ಲ ಇರತ್ತಲ್ಲ, ಅಲ್ಲಿಗೆ ಹೋಗೋಕೆ ಅವರಿಂದ ನಮಗೆ, ಅಂದ್ರೆ ಯಾವುದು ಹೈಯೆಸ್ಟ್ ಎನರ್ಜಿ ಅಂತ ಇರುತ್ತೆ, ಅವರಿಂದ ನಮಗೆ ಆಹ್ವಾನ ಬರಬೇಕು. ನಿನಗೆ ಯೋಗ್ಯತೆ ಬಂದಿದೆ, ಬಂದ್ ನನ್ನನ್ನು ನೋಡ್ಕೊಂಡು ಹೋಗು ಅಂತ ಶಿವ ಕರಿಬೇಕು, ಶಕ್ತಿ ಕರಿಬೇಕು. ಅಲ್ಲಿವರೆಗೂ ಕಾಯೋದು ನನ್ನ ಧರ್ಮ. ಇದು ಹಿಂದುತ್ವ, ಇದು ಭಕ್ತಿ, ಇದು ಶಿವತತ್ವವನ್ನ ತಿಳಿದುಕೊಳ್ಳುವಂತಹ ಒಂದು ಪುಟಾಣಿ ಪ್ರಯತ್ನ. ಸೊ ನೆಕ್ಸ್ಟ್ ಟೈಮ್ ಯಾವುದೇ ಇರ್ಬೋದಾಯ್ತಾ, ನಮ್ಮ ದೇಶದಲ್ಲಿ ಕ್ವೆಶ್ಚನ್ ಮಾಡುವ ಮನಸ್ಥಿತಿ, ಹಾಗೆ ಸರಿಯಾದ್ದಕ್ಕೆ ನಾನು ಒಬ್ಬಳೇ ಇದ್ರೂ ಪರವಾಗಿಲ್ಲ, ನಾನು ಧೈರ್ಯದಿಂದ ನಿಲ್ತೀನಿ ಅನ್ನುವಂಥದ್ದಿದೆ ಅಲ್ವಾ. ಈ ಫಿಯರ್ಸ್ಫುಲ್ ಆಟಿಟ್ಯೂಡ್ ಇಲ್ಲ ಅಂತಂದ್ರೆ ನೀವು ಶಿವನ ಭಕ್ತರಾಗಿ ಪ್ರಯೋಜನ ಇಲ್ಲ. ಯಾಕೆಂತಂದ್ರೆ ಶಿವ ಅದೆಷ್ಟು ಕಾಮಾಗಿ ಇರ್ತಾನೋ ಅಷ್ಟೇ ಉಗ್ರ ಸ್ವರೂಪ ಕೂಡ. ಯಾವಾಗ ತಪ್ಪು ನಡೆಯುತ್ತೆ ಆವಾಗ ಮಾತ್ರ ಉಗ್ರ ಸ್ವರೂಪ. ಅದರ ಹೊರತಾಗಿ ಅವನಿಗಿಂತ ಇನ್ನೊಂದು ಶಾಂತ ಸ್ವಭಾವದವರು ಅಂತ ಸಿಗೋಕೆ ಸಾಧ್ಯ ಇಲ್ಲ. ಟೂ ಎಕ್ಸ್ಟ್ರೀಮ್ ಪಾಯಿಂಟ್ಸ್, ಇದು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂತಹ ತತ್ವ ಅಂತಂದ್ರೆ ಅದನ್ನ ನಾವು ಶಿವ ಅಂತ ಕರಿತೀವಿ. ಹಾಗೆ ಈ ಶಿವ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ. ಶಿವನನ್ನ ನೀವು ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಚೆನ್ನಾಗಿರೋ ಭಾಷೆಯಲ್ಲಿ ಮಾತಾಡ್ಸಲ್ಲ. ಕೆಲವು ಜನ ಇರ್ತಾರಾಯ್ತಾ, ಅವ್ರು ನಮ್ಮನ್ ಬಿಟ್ರಿಲ್ಲ, ಹಿಂದೂ ಜೈ ಶ್ರೀರಾಮ್ ಅಂತೆಲ್ಲ ಹಾಕೊಂಡು ಬಯೋದಲ್ಲಿ ನೋಡಿದ್ರೆ ಎಲ್ಲ ಕೇಸರಿ ಶಾಲು, ದೊಡ್ಡ ಧಾರ್ಮಿಕ ವ್ಯಕ್ತಿ ಅನ್ನೋ ತರದ ಪೋಟ್ರೆ ಮಾಡಿ ಕಮೆಂಟ್ ಮಾಡೋದನ್ನ ನೋಡ್ಬೇಕು ಅವ್ರು ಹೆಣ್ಣು ಮಕ್ಕಳಿಗೆ. ಬಟ್ಟೆ ಬಗ್ಗೆ ಕಮೆಂಟು, ಹಣೆಗಿಟ್ಟಿಲ್ಲ ಅಂತಂದ್ರೆ ಮೂಗ್ ಬಟ್ಟೆ ಹಾಕಿಲ್ಲ, ಮತ್ತೊಂದು ಮರ್ದೊಂದಿಲ್ಲ, ಇದೆಲ್ಲ ಇದೆಲ್ಲ. ದಿಸ್ ಇಸ್ ನನ್ ಆಫ್ ಎನಿ ರಿಲಿಜಿಯಸ್ ಪರ್ಸನ್ಸ್ ಬಿಸಿನೆಸ್. ಹಿಂದೂ ಧರ್ಮದಲ್ಲಿ ಇರುವಂತಹ ನಂಬಿಕೆಗಳು, ಆಚರಣೆ ಎಲ್ಲದಕ್ಕೂ ಒಂದು ಅರ್ಥ ಇದೆ. ಹಾಗೆ ಆ ಅರ್ಥ ತಿಳ್ಕೊಳ್ಳೋದೇ ಈ ಬ್ರಿಟಿಷ್ ಕಾಲದಲ್ಲಿ ಏನೇನು ಸಾರಿ ಹಾಕೊಂಡ್ರೆ ಮಾತ್ರ ಮಾಡೆಸ್ಟು, ಮೈ ಮುಚ್ಕೊಂಡ್ರೆ ಮಾತ್ರ ಮಾಡೆಸ್ಟು, ಹಂಗಿದ್ರೆ ಮಾತ್ರ ಮಾಡೆಸ್ಟ್ ಅನ್ನೋ ತರದ ಬ್ರಿಟಿಷ್ ಗುಲಾಮ ಮೈಂಡ್ ಸೆಟ್ ಅನ್ನುವಂಥದ್ದಿದೆ ಅಲ್ಲ, ಆ ಗುಲಾಮ ಮೈಂಡ್ ಸೆಟ್ ಅನ್ನೇ ದೊಡ್ಡ ಹಿಂದೂ ಸಂಸ್ಕೃತಿ ಅಂತ ತಿಳ್ಕೊಂಡ್ಬಿಟ್ಟು ಹೆಣ್ಮಕ್ಳು ಹಿಂಗೆ ಇರ್ಬೇಕು, ಹಂಗಿರ್ಲಿಲ್ಲ ಅಂತಂದ್ರೆ ಅವ್ರ ಹೆಣ್ಮಕ್ಳೇ ಅಲ್ಲ, ಅವಳು ಆ ತರ ಇವಳು ಈ ತರ ಅನ್ನೋ ತರ ಮಾತಾಡ್ತಾರೆ ಅಂತಂದ್ರೆ ಅದಕ್ಕಿಂತ ಮಹಾಪಾಪ ಇನ್ನೊಂದಿಲ್ಲ. ಯಾಕೆ ಅಂತಂದ್ರೆ ನೀವು ಆಕೆಯ ಒಳಗಡೆ ಇರುವಂತಹ ಆ ಫೆಮಿನಿನ್ ಎನರ್ಜಿ ಅಂತಂದ್ರೆ ಶಕ್ತಿ ಅಂತ ಕರಿತೀವಿ, ಆ ಶಕ್ತಿಯನ್ನ ನೀವು ಗೌರವಿಸ್ತಾ ಇಲ್ಲ ಅಂತಂದ್ರೆ ಶಿವನನ್ನ ಮುಟ್ಟೋಕು ಕೂಡ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಶಕ್ತಿ ಇಲ್ಲದೆ ಶಿವ ಕೂಡ ಶವ. ಶಿವನ ಇಂಟರ್ಪ್ರಿಟೇಷನ್ ಆಗೋದೇ ಶಕ್ತಿಯ ಮೂಲಕ. ಆ ಶಕ್ತಿ ಅನ್ನುವಂತಹ ಫೆಮಿನಿನ್ ಎನರ್ಜಿಯನ್ನ, ಹೆಂಗಸಲ್ಲ ಫೆಮಿನಿನ್ ಎನರ್ಜಿ, ಆ ಎನರ್ಜಿಯನ್ನ ಗೌರವಿಸೋದಿಲ್ಲ, ನನ್ನ ಹಾಗೆ ಅವಳು ಕೂಡ ಅನ್ನುವಂತಹ ಈಕ್ವಲ್ ಮೈಂಡ್ ಸೆಟ್ ನಲ್ಲಿ ನೋಡೋದಿಲ್ಲ ಅಂತಂದ್ರೆ ಶಿವ ಯಾವತ್ತೂ ಕೂಡ ಒಲಿಯೋಕೆ ಸಾಧ್ಯ ಇಲ್ಲ.
ದಯವಿಟ್ಟು ಈ ಒಂದು ಎಪಿಸೋಡ್ ಅನ್ನ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕಳಿಸಿ. ಅವರು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ. ಕೆಲವೊಂದಷ್ಟು ಜನ ಆಯ್ತಾ, ಈ ಮುಸ್ಲಿಂ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಓಂ ನಮಃ ಶಿವಾಯ ಅಂದ ತಕ್ಷಣ ಅದೊಂದು ರಿಲಿಜಿಯಸ್ ಸ್ಲೋಗನ್ ಅಂತ ಅನ್ಕೊಂಡಿದ್ದಾರೇನೋ. ಅದು ಬಿಜೆಪಿ ಅದನ್ನ ಪೊಲಿಟಿಕಲ್ ಮಾಡ್ತಾ ಇರೋದೇ ವಿನಃ ಹಿಂದುತ್ವ ಯಾರಪ್ಪನ ಆಸ್ತಿ ಅಲ್ಲ. ನನ್ನ ಶಿವ ಶಕ್ತಿ ಅಥವಾ ನನ್ನ ಹಿಂದೂ ಧರ್ಮದ ಯಾವುದೇ ದೇವತೆಗಳು ಯಾವುದೇ ರಾಜಕಾರಣಿಗಳ ಅಪ್ಪನ ಮನೆಯ ಆಸ್ತಿ ಅಲ್ಲ. ಅವ್ರ ಮೇಲಿನ ದ್ವೇಷಕ್ಕೆ, ಆ ಸಿದ್ಧಾಂತದ ಮೇಲಿನ ದ್ವೇಷಕ್ಕೆ ನೀವು ಹಿಂದೂ ದೇವತೆಗಳನ್ನ, ಹಿಂದೂ ನಂಬಿಕೆಗಳನ್ನ, ಸನಾತನ ಧರ್ಮ ಅನ್ನುವಂತಹ ಸಂಸ್ಕೃತಿಯನ್ನ ಶ್ಲಾಘಿಸೋದಿಲ್ಲ, ಅದನ್ನ ಆಚರಣೆ ಮಾಡೋದಿಲ್ಲ ಅಂತಂದ್ರೆ ನಿಮಗಿಂತ ಮೂರ್ಖರು ಇನ್ನೊಬ್ರಿಲ್ಲ. ಹಂಗ್ ನೀವು ಮಾಡಿಲ್ಲ ಅಂತಂದ್ರೆ ನೀವು ಭಾರತೀಯ ಅಲ್ಲ ಅನ್ನೋದನ್ನ ಡಿಕ್ಲೇರ್ ಮಾಡ್ಕೊಳ್ತಿದ್ದೀರಾ ಅಂತ ಅರ್ಥ. ಸನಾತನ ಧರ್ಮ ಅನ್ನೋದು ಕೇವಲ ಧಾರ್ಮಿಕ ಚೌಕಟ್ಟು ಮಾತ್ರ ಅಲ್ಲ, ಅದು ಭಾರತೀಯತೆ, ಭಾರತದ ಸಂಸ್ಕೃತಿ, ಮಣ್ಣಿನ ಸಂಸ್ಕೃತಿ. ದಯವಿಟ್ಟು ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಒಂದು ಎಪಿಸೋಡ್ ಅನ್ನ ಕಳಿಸಿ. ಯಾಕೆಂತಂದ್ರೆ ನೋಡಿ, ಆಸ್ ಅ ಕಂಟ್ರಿ ನಾವು ಬಹಳಷ್ಟು ವಿಚಾರದಲ್ಲಿ ರಿಪೇರ್ ಆಗ್ಬೇಕಾಗಿದೆ. ಅದು ಗೌರ್ಮೆಂಟ್ ವೈಸ್ ಇರಬಹುದು, ಪೊಲಿಟಿಕಲ್ ಅಜೆಂಡಾ ವೈಸ್ ಇರಬಹುದು, ಸಿವಿಕ್ ಸೆನ್ಸ್ ವೈಸ್ ಇರಬಹುದು, ಹಾಗೆ ರಿಲಿಜಿಯಸ್ ಪೋಲರೈಸೇಷನ್ ಅನ್ನುವಂಥದ್ದು ಏನ್ ಕ್ರಿಯೇಟ್ ಆಗಿದೆ, ಹಾಗೆ ಪ್ರತಿ ಧರ್ಮದವರಿಗೂ ನನ್ನನ್ ಬಿಟ್ರಿಲ್ಲ, ನಾನೇ ಶ್ರೇಷ್ಠ, ಎಲ್ಲವೂ ಶ್ರೇಷ್ಠ, ಇಲ್ಲಿ ಏನನ್ನು ಕಂಪೇರ್ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲರ ಗುರಿ ಏನಾಗ್ಬೇಕು ಅಂತಂದ್ರೆ ಆ ಶಿವತತ್ವವನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋ ಆನೆಸ್ಟ್ ಪ್ರಯತ್ನ. ಅವ್ರಿಗೆ ಅವ್ರದ್ದೇ ಆಗಿರುವಂತಹ ಮಾರ್ಗ. ಕೆಲವರಿಗೆ ಸೈನ್ಸ್ ಅನ್ನೋದೇ ಆ ಒಂದು ಹೈಯೆಸ್ಟ್ ಎನರ್ಜಿಯನ್ನ ಅರ್ಥ ಮಾಡಿಕೊಳ್ಳುವಂತಹ ಟೂಲ್ ಆಗಿರುತ್ತೆ, ಕೆಲವರಿಗೆ ಭಕ್ತಿ ಆಗಿರುತ್ತೆ, ಕೆಲವರಿಗೆ ಅವರ ಕೆಲಸನೇ ದೇವರಾಗಿರುತ್ತೆ. ಅವ್ರದ್ದೇ ಆಗಿರುವಂತಹ ಪಾತನ್ನ ಚೂಸ್ ಮಾಡಿರ್ತಾರೆ. ಇದೇ ಬೆಸ್ಟ್, ಅದೇ ವರ್ಸ್ಟ್. ನೋ, ಎವ್ರಿಥಿಂಗ್ ಇಸ್ ಬೆಸ್ಟ್. ಕಂಪ್ಯಾರಿಸನ್ನೇ ಬರಬಾರ್ದು. ಆದ್ರೆ ನಂಬಿಕೆಯ ಹೆಸರಲ್ಲಿ ಯಾವಾಗ ಮೂಢನಂಬಿಕೆ ಅನ್ನೋದು ಅದೆಷ್ಟು ಭುಗಿಲೇಳುತ್ತೆ ಅಂತಂದ್ರೆ, ಒಂದು ಧರ್ಮಕ್ಕೆ, ಅದರ ಆಚರಣೆಗೆ ಕೊಡಲಿ ಪೆಟ್ಟನ್ನ ಕೊಡ್ತಾ ಇದೆ ಅಂತಂದ್ರೆ ಅದು ನಮ್ಮ ಜವಾಬ್ದಾರಿ. ಅದನ್ನ ಸ್ಟಾಪ್ ಮಾಡಿ ನಿಜವಾದ ಹಿಂದುತ್ವ, ನಿಜವಾದ ಸನಾತನ ಧರ್ಮ, ನಿಜವಾದ ಶಿವತತ್ವ ಏನನ್ನ ಹೇಳುತ್ತೆ ಅನ್ನೋದನ್ನ ಗಟ್ಟಿಯಾಗಿ ಹೇಳೋದು. ಇದು ನನ್ನ ಇಂಟೆಂಟ್. ದಯವಿಟ್ಟು ಈ ಒಂದು ಇಂಟೆಂಟ್ ಅನ್ನ ಬೇರೆಯವರಿಗೆ ತಿಳಿಸೋಕೆ ಅಥವಾ ಈ ಒಂದು ಆಂಗಲ್ ಅಲ್ಲಿ ಅವರ ಥಾಟ್ ಪ್ರೊಸೆಸ್ ಇನಿಶಿಯೇಟ್ ಮಾಡುವ ಸಲುವಾಗಿ ದಯವಿಟ್ಟು ಈ ಒಂದು ಎಪಿಸೋಡ್ ಅನ್ನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡಿ. ಜೊತೆಗೆ ಒಂದು ಹೈಪ್ ಅಂತ ಆಪ್ಷನ್ ಕಾಣಿಸುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದು ಆಟೋಮೆಟಿಕಲಿ ಯೂಟ್ಯೂಬ್ ನ ಆಲ್ಗಾರಿದಮ್ ನಲ್ಲಿ ಬೇರೆಯವರಿಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ, ರೆಕಮೆಂಡ್ ಮಾಡ್ತಾ ಹೋಗುತ್ತೆ ಯೂಟ್ಯೂಬ್. ಸೊ ಈ ಒಂದು ಶುಭ ಸಂದರ್ಭ ಅನ್ನುವಂಥದ್ದು ಏನಿದೆ, ಮಹಾಶಿವರಾತ್ರಿ, ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಈ ಆಡಂಬರ, ಅನಾಚಾರ ಇದೆಲ್ಲದರ ಹೊರತಾಗಿ, ಪಾಪ ಪುಣ್ಯ, ಸರಿ ತಪ್ಪು, ನ್ಯಾಯ ನೀತಿ ಇದೆಲ್ಲದರ ಹೊರತಾಗಿ ಆ ಶಿವತತ್ವ ಅನ್ನುವಂಥದ್ದಿದೆ ಅಲ್ಲ, ಜ್ಞಾನ, ಆ ಒಂದು ಸ್ಥಿತಿಗೆ ನಮ್ಮನ್ನ ಒಂದು ಸ್ಟೆಪ್ ಆದ್ರೂ ಮುಂದೆ ಇಡುವಂತಹ ಶಕ್ತಿಯನ್ನ ನಮ್ಮ ಶಿವ ನಮ್ಮೆಲ್ಲರಿಗೂ ಪ್ರದಾನ ಮಾಡ್ಲಿ ಅಂತ ಕೋರ್ಕೊಳ್ತಾ, ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ನಮಃ ಶಿವಾಯ.